नमो नमः सुरवरभूतिजानकरे नमो नमो निरुपममङ्गलात्मने नमो नमो गुरुवेदसिद्धये नमो नमः परिकरभावनायते गुरवे सर्वलोकानां विषये भवरोगिणां विधये सर्वविद्यानां दक्षिणामूर्तये नमः। वटसावित्री पूर्णिमा ಮಹಾಪರ್ವದಿನ ಎರಡನೇ ದಿನ ಮತ್ತೆ ನಾವು ಇವಾಗ ವೇದಿಕೆಯಲ್ಲಿ ನಾವು ಏಕೀಕರಣ ಮಾಡಿರುವಂಥದ್ದು ನಿರ್ಹೇತುಕ ಪರಮೇಶ್ವರನ ಅನುಗ್ರಹ. ಇವತ್ತಿನ ದಿನ ವಟ ಸಾವಿತ್ರ ಪೂರ್ಣಿಮಾ ಅಂದರೆ ಏನು ಎಂಬುದರ ಬಗ್ಗೆ ಮತ್ತೆ ಸಾವಿತ್ರಿ ದೇವಿಯ ಬಗ್ಗೆ ವಿವರಣ ಮತ್ತು ವಿಶ್ಲೇಷವಾಗಿ ಆಯುರ್ವೇದದಲ್ಲಿ ಸಾವಿತ್ರಿ ದೇವಿ ಎಲ್ಲಿ ಇರುವುದೆಂದು ಎಂಬುದರ ಬಗ್ಗೆ ನೋಡುವಂಥದ್ದು ಪೀಠಿಕೆ. ಮೊದಲನೇದಾಗಿ ಸಾವಿತ್ರಿ ದೇವಿ ಅಂದರೆ ಏನು ಎಂಬ ಪದದ ನಿರುಕ್ತಿ ನೋಡಿದರೆ ಮತ್ತೆ ಯಾರು ಈ ಸಾವಿತ್ರಿ ಎಂಬ ಪ್ರಶ್ನೆ ಬಂದರೆ ಸಾವಿತ್ರಿ ಸಾಕ್ಷಾತ್ ವೇದ ಪ್ರತಿಪಾದಿಸುವಂತಹ ಜಗನ್ಮಾತೆ ವೇದಮಾತ ಗಾಯತ್ರಿ ದೇವಿಯೇ ಸಾವಿತ್ರಿ. ಸಾವಿತ್ರಿ ಯಾರು ಅಂದರೆ ಸವಿತುಗೋ ಯಂ ಇತಿ ಸಾವಿತ್ರಿ ಅಂತ ಇದರಲ್ಲಿ ಅಂದ್ರೆ ಸವಿತು ಅಂದರೆ ಸೂರ್ಯನಲ್ಲಿ ಇರುವಂತಹ ಯಂ ಶಕ್ತಿ, ಈ ಅಂದರೆ ಶಕ್ತಿ ಸ್ವರೂಪ ಅಂತ. ಯಾವಾಗಲೂ ನಮ್ಮ ಸಂಸ್ಕೃತ ವ್ಯಾಕರಣಗಳಲ್ಲಿ ಇಕಾರ ಯಾವುದಕ್ಕೆ ಸಂಕೇತ ಅಂದರೆ ಇಕಾರ ಶಕ್ತಿಗೆ ಸಂಕೇತ. ಸವಿತು ಸೂರ್ಯಮಂಡಲದಲ್ಲಿ ಇರುವಂತಹ ಶಕ್ತಿ, ಆ ಶಕ್ತಿಯ ಹೆಸರು ಸಾವಿತ್ರಿ. ಅದಕ್ಕೆ ಅಂತ ಅಗಸ್ತ್ಯ ಮಹಾಮುನಿಗಳು ಶ್ರೀರಾಮನಿಗೆ ಆದಿತ್ಯ ಹೃದಯ ಹೇಳುವಾಗ ಪ್ರಾರಂಭದಲ್ಲೇ ನಮಸ್ಸವಿತ್ರೇ ಜಗದೇಕ ಚಕ್ಷುಷೇ ಅಂತ ಪ್ರಾರಂಭ ಮಾಡುವಂಥದ್ದು. ಅಂದ್ರೆ ಸವಿತ್ರೆ ಅಂದ್ರೆ ಸಾವಿತ್ರಿ ದೇವಿಗೆ, ಸವಿತ್ರ ಮಂಡಲ ಅಂತರ್ಗತ ಇರುವಂತಹ ಸಾವಿತ್ರಿ ದೇವಿಗೆ ನಮಸ್ಕಾರಗಳು. ಇದಕ್ಕೆ ಈ ಒಂದು ಶ್ಲೋಕ ಸಾವಿತ್ರಿ ಅಂದರೆ ಏನು ಅಂತ ಗೊತ್ತಾಗುತ್ತೆ ನಮಗೆ. ನಮಸ್ಸವಿತ್ರೇ ಜಗದೇಕ ಚಕ್ಷುಷೇ. ಸಾವಿತ್ರಿ ಅಂದರೆ ಯಾರು ಅಂದರೆ ಜಗತ್ತಿಗೆ ಚಕ್ಷು ಅಂದ್ರೆ ಸಾಕ್ಷಿ ಸ್ವರೂಪ, ಅಂದ್ರೆ ಸೃಷ್ಟಿ ಸ್ಥಿತಿ ಲಯಗಳನ್ನು, ಮೂರು ತ್ರಯಾವಸ್ಥೆಗಳನ್ನು, ತ್ರಿಗುಣಗಳನ್ನು, ತ್ರಿಮೂರ್ತಿಗಳನ್ನು ನೋಡುವಂತಹ ಸ್ವರೂಪ ಚಕ್ಷು. ಆ ಚಕ್ಷುವೇ ಸಾವಿತ್ರಿ. ಅದಕ್ಕೆ ಅಥರ್ವಣ ಮಾಡುವಂತಹ ಪ್ರತಿಯೊಂದು ಜ್ಞಾನ ಸಂಪಾದನೆಯು ಇದನ್ನ ಶಾಸ್ತ್ರ ಏನಿದೆ ಅಂದ್ರೆ ಸೈಷಾ ಸಾವಿತ್ರಿ ವಿದ್ಯಾ, ಒಂದು ಸಾವಿತ್ರಿ ವಿದ್ಯಾ ಅಂತಾನೆ ಒಂದು ವಿದ್ಯೆ ಇರುವಂತದ್ದು. ಅಂದ್ರೆ ಸೂರ್ಯ ವಿದ್ಯಾ ಅಂತ ಏನು ಸಿಗೋದಿಲ್ಲ. ಅದಕ್ಕೆ ಇದು ಮಂತ್ರ ಬರೆದಿರುವಂತದ್ದು ಸೈಷಾ ಸಾವಿತ್ರಿ ವಿದ್ಯೆ ಇರುವಂತದ್ದು. ಅಂದ್ರೆ ಅಥರ್ವಣ ಸೂರ್ಯೋಪನಿಷತ್ ಅಂತ ಒಂದು ಉಪನಿಷತ್ತು, ಅಂದ್ರೆ ಅಥರ್ವಣ ವೇದಕ್ಕೆ ಸಂಬಂಧಪಟ್ಟಿರುವಂತಹ ಉಪನಿಷತ್ತು ಅಥರ್ವಣ ಸೂರ್ಯೋಪನಿಷತ್ ಅಂತ. ಅಲ್ಲಿ ನಮಸ್ತೆ ಆದಿತ್ಯ ತ್ವಮೇವ ಪ್ರತ್ಯಕ್ಷಂ ಕರ್ಮಾಸಿ ಇದೆಲ್ಲ ಬರ್ತಾ ಸೈಷಾ ಸಾವಿತ್ರಿ ವಿದ್ಯಾ ಅಕಿಂಚಿದಪಿ ಪ್ರಶಂಸೆಯೇ ಹೇಳುತ್ತೆ. ಅಂದ್ರೆ ಇದು ನಾನು ಮಾತಾಡಿರುವಂತ ಇಷ್ಟು ಏನಪ್ಪಾ ಅಂದ್ರೆ ಇದು ಸೈಷಾ ಸಾವಿತ್ರಿ ವಿದ್ಯಾ. ಮತ್ತೆ ಯಾರು ಸಾವಿತ್ರಿ ಎಂಬುದಕ್ಕೆ ಮತ್ತೆ ವಾಲ್ಮೀಕಿಯ ರಾಮಾಯಣದಲ್ಲಿ ಶ್ಲೋಕ ನೋಡಿದ್ರೆ ಮನಸ್ಸಲ್ಲಿದ್ರೆ ಜಗತ್ತೇಕ ಚಕ್ಷುಷೆ, ಜಗತ್ತಿಗೆ ಏಕೈಕ ಚಕ್ಷು ಯಾರು ಅಂದ್ರೆ ಅದಕ್ಕೆ ಅವನಿಗೆ ಒಂದು ನಾಮ ಸಹಸ್ರ ಸೂರ್ಯ ಸಹಸ್ರ ನಾವು ನೋಡಿದ್ರೆ ಒಂದು ನಾಮ ಬರುತ್ತೆ. ಕರ್ಮ ಸಾಕ್ಷಿ, ಕರ್ಮ ಫಲ ಪ್ರದಹ ಅಂತ ಒಂದು ನಾಮ ಸೂರ್ಯನಿಗೆ. ಅಂದ್ರೆ ಕರ್ಮ ಸಾಕ್ಷಿ. ಅದಕ್ಕೆ ಯಾವಾಗ ನಾನು ಹೇಳ್ತೀನಿ ಸ್ಯಾನಿಟರಿ ಐಸ್ ಅಂತ. ಅಂದ್ರೆ ಮೂರನೇ ತಿಂಗಳಿಗೆ ಏನೋ ಒಂದು ಕರ್ಮದಲ್ಲಿ ಅನ್ಬೋದು ನೋಡಿಲ್ಲ, ಒಂದು ಜೋಡಣೆ ಮಾಡ್ತೇವೆ. ಅಂದ್ರೆ ಮೂರು ಕಣ್ಣು ಇರುವವನಿಗೆ ಗೊತ್ತಿಲ್ಲದೆ ಏನು ಮಾಡೋಕ್ಕಾಗಲ್ಲ. ಆ ಮೂರನೇ ಕಣ್ಣು ಯಾರು ಅಂದ್ರೆ ಸೂರ್ಯ. ಅದಕ್ಕೆ ವೇದದಲ್ಲಿ ಯಾವಾಗಲೂ ಮೂರು ಕಣ್ಣುಗಳು ಚಕ್ಷು ಅಂತ ಇರುವಂತದ್ದು. ಯಾವುದಪ್ಪ ಅಂತ ಪದಾರ್ಥಾನಿಕ ದೈರ್ಯಗಳಿಗೆ ಮೂರು ಕಣ್ಣುಗಳು ಏನೇನು ಅಂದರೆ ಮೊದಲನೇದಾಗಿ ಸೂರ್ಯ, ಎರಡನೇದಾಗಿ ಚಂದ್ರ, ಮತ್ತೆ ಮೂರನೇದು ಅರ್ಕ ಅಥವಾ ಅಗ್ನಿ ಅಂತ ಇದು. ಇದಕ್ಕೆ ಅಗ್ನಿ ಅಂತ ಸೋಮದೃಗ ಅಂತ ಶಾಸ್ತ್ರ ಕರೆಯುವಂಥದ್ದು. ಅಗ್ನಿ, ಅರ್ಕ ಮತ್ತೆ ಸೋಮ ಮೂರು ದುರ್ಗ ಅಂದ್ರೆ ದೃಷ್ಟಿಗಳು ಅಂತ ಕರೆಯುವಂಥದ್ದು. ಅದಕ್ಕೆ
ನಮ್ಮ ಪ್ರತಿಯೊಂದು ಕರ್ಮಗಳಿಗೂ ಸಾಕ್ಷಿ ಯಾರು ಅಂದ್ರೆ ಸಾವಿತ್ರಿ. ಸಾವಿತ್ರಿ ಪ್ರತಿಯೊಂದು ನಮ್ಮ ಕರ್ಮಗಳನ್ನು ನೋಡುತ್ತಾ ಇರುತ್ತವೆ. ಆ ಕರ್ಮಗಳಿಗೆ ವಿಪಾಕ ಆಗಿ ಪಾಪ ಪುಣ್ಯಗಳ ಲೆಕ್ಕ ವಿಂಗಡಣೆಗಾಗಿ ಅದಕ್ಕೆ ಕೊಡುವಂತಹ ಪುಣ್ಯದಾಯಕ್ಕೆ ಸಾವಿತ್ರಿ. ಇದಕ್ಕೆ ಜಗದೇಕ ಚಕ್ಷುಷೆ. ಅಷ್ಟೇ ಅಲ್ಲ, ಜಗತ್ತ ಸೃಷ್ಟಿ ಸ್ಥಿತಿ ಲಯ ಹೇಳ್ತವೆ ಅಂತ ಬರುವಂಥದ್ದು ಎರಡನೇ. ಮತ್ತೆ ಜಗತ್ತಿಗೆ ಸೃಷ್ಟಿಕರ್ತರು ಸ್ಥಿತಿಕರ್ತರು ಮತ್ತೆ ಲಯ ಮಾಡುವುದಕ್ಕೆ ಮೂಲ ಕಾರಣ ಯಾರು ಅವರಿಗೆ ನಮಸ್ಕಾರವು. ಅಷ್ಟೇ ಅಲ್ಲ, ತ್ರಿಗುಣಮಣಿ ಅಂದ್ರೆ ಮೂರು ಗುಣಗಳಿಗೂ ಯಾರ ಅನುಷ್ಠಾನದಲ್ಲಿ ಇರುವಂತದ್ದು ಸತ್ವ ರಜ ತಮ ಗುಣಗಳು ಅವರೇ ಸಾವಿತ್ರಿ. ಇಂಥ ಸಾವಿತ್ರಿಗೆ ನಮಸ್ಕಾರ. ಈ ರೀತಿ ಪ್ರತಿಯೊಂದು ಮಾಡುವಂತಹ ಕರ್ಮಕ್ಕೆ ಸಾಕ್ಷಿಗಳಿಗೆ ಮತ್ತೆ ಕರ್ಮಗಳಿಗೆ ಫಲದಾಯಕ್ಕೆ ಸಾವಿತ್ರಿ ದೇವಿ. ಇದು ಮೊದಲನೇದಾಗಿ ಆದಿತ್ಯ ವಿಧೆಯಿಂದ ನಾವು ನೋಡಿರುವಂತದ್ದು. ಸಾವಿತ್ರಿ ಅಂದರೆ ಏನು ಅಂದ್ರೆ ವಿಶೇಷವಾಗಿ ನಮ್ಗೆ ಗೊತ್ತಾಗಬೇಕಾಗುವಂಥದ್ದು ಸಾವಿತ್ರಿ ಅಂತ ಪದ ಹೇಳಿದ ತಕ್ಷಣ ನಮಗೆ ಫಸ್ಟ್ ಸ್ಮರಣೆ ಆಗ್ಬೇಕಾಗುವಂಥದ್ದು ಸವಿತೃ ಸೂರ್ಯ ಮುಂದನ ಅಂತ ಕರೆಯುವಂತಹ ಶಕ್ತಿಯೇ ಸಾವಿತ್ರಿ. ಅಂದ್ರೆ ಸೂರ್ಯನಲ್ಲಿ ಇರುವಂತಹ ಒಂದು ಶಕ್ತಿ ಏನಿದೆಯೋ ಆ ಶಕ್ತಿ ಹೆಸರೇನು ಅಂದ್ರೆ ಸಾವಿತ್ರಿ. ಈ ಸಾವಿತ್ರಿನೇ ಗಾಯತ್ರಿ ಸರಸ್ವತಿ ಬ್ರಹ್ಮಾಣಿ ಅಂತ ಕರೆಯುವಂಥದ್ದು. ಮತ್ತೆ ಇವತ್ತು ಸಂಧ್ಯಾಕಾಲ ಅಂದ್ರೆ ಸಂಧ್ಯಾಕಾಲ ಅಂದ್ರೆ ಸೂರ್ಯ ಅಸ್ತಮಿಸ್ತಾ ಇರೋದನ್ನ ಇದಕ್ಕೆ ಸಂಧ್ಯಾಕಾಲ ಅಂತ. ಮತ್ತೆ ವೇದ ಏನ್ ಹೇಳುತ್ತೆ ಅಂದ್ರೆ ಸೂರ್ಯೋದಯ ಪೂರ್ವ ಸಾವಿತ್ರಿ ನಾಮ, ಸೂರ್ಯ ಅಸ್ತಮ ಪರ್ಯಂತ ಸೂರ್ಯ ನಾಮ ಅಂತ ಹೇಳುತ್ತೆ ಶಾಸ್ತ್ರ. ಅಂದ್ರೆ ಸೂರ್ಯ ಉದಯಕ್ಕೆ ಮುಂಚೆ ಸೂರ್ಯ ನಮಗೆ ಭೌತಿಕ ಚಕ್ಷು ಕಾಣಿಸಲ್ಲ. ರಾತ್ರಿ ವೇಳೆ ಆಗುತ್ತೆ, ಇವಾಗ ಸಾಯಂಕಾಲ ಆದ್ಮೇಲೆ ಸೂರ್ಯ ಅಸ್ತ ಆಗ್ತದೆ, ಸೂರ್ಯ ಕಾಣಿಸಲ್ಲ ಅಷ್ಟೇ. ಆದ್ರೆ ಸೂರ್ಯ ಇಲ್ಲ ಅಂತ ಅಲ್ಲ, ಸೂರ್ಯ ಇಲ್ಲೇ ಇಲ್ಲ ಅಂತಾನೂ ಅಲ್ಲ. ಅದಕ್ಕೆ ವೇದಾನೆ ಹೇಳುತ್ತೆ ನೋದೇತಿ ನೋಸ್ತಮೇತಿ ಅಂತ. ಸೂರ್ಯ ಉದಯಿಸುವುದಿಲ್ಲ, ಸೂರ್ಯ ಅಸ್ತಮಿಸುವುದು ಇಲ್ಲ. ಇದು ಕೊಡುವಂತಹ ವಿಜ್ಞಾನ. ಯಾರೋ ಸೈಂಟಿಫಿಕ್ ಸೂರ್ಯ ರೈಸುವಾಗಲ್ಲ ಸನ್ಸೆಟ್ ಆಗಲ್ಲ ಅಂತ ಹೇಳೋದಲ್ಲ. ವೇದದಲ್ಲಿ ಮುಂಚೆನೇ ಇದೆ ನೋದೇತಿ ನೋಸ್ತಮೇತಿ ಅಂತ. ಅಂದ್ರೆ ಉದಯಿಸುವುದಿಲ್ಲ ಅಸ್ತಮಿಸುವುದು ಇಲ್ಲ ಅಂತ. ಮತ್ತೆ ಆದ್ರೂ ನಾವು ಭೌತಿಕ ವ್ಯಾವಹಾರಿಕ ದೃಷ್ಟಿಕೋನದಲ್ಲಿ ಸೂರ್ಯ ಉದಯಿಸ್ತಾ ಇರ್ತಾನೆ ಮತ್ತೆ ಸೂರ್ಯ ಅಸ್ತಮಿಸ್ತಾನೂ ಇರ್ತಾನೆ ಅಲ್ವಾ. ಅದಕ್ಕೆ ಸೂರ್ಯ ಉದಯ ಪೂರ್ವ ಸೂರ್ಯನಲ್ಲಿ ಏನ್ ಶಕ್ತಿ ಇದೆಯೋ ಮತ್ತೆ ರಾತ್ರಿ ವೇಳೆಯಿಂದ ನಡಿಬೇಕು, ನನಗೆ ಶಕ್ತಿ ಇರ್ಬೇಕು, ಮತ್ತೆ ನಿದ್ದೆ ಮಾಡ್ಬೇಕು, ರಾತ್ರಿ ವ್ಯವಹಾರಗಳೆಲ್ಲ ಆಗ್ಬೇಕು ಅಂದ್ರೆ ಶಕ್ತಿ ಇರ್ಬೇಕಲ್ಲ. ಆ ಶಕ್ತಿ ಯಾರಿಂದ ಬರುತ್ತೆ ಅಂದ್ರೆ ಸೂರ್ಯನಿಂದಲೇ ಬರುತ್ತೆ. ಆ ಸೂರ್ಯನಿಂದ ಬರುವಂತಹ ಶಕ್ತಿಗೆ ಸಾವಿತ್ರಿ ಅಂತ ಕರೆಯುವಂಥದ್ದು. ಮತ್ತೆ ಸೂರ್ಯೋದಯ ಪೂರ್ವ ಅಂದ್ರೆ ಸೂರ್ಯೋದಯದಿಂದ ಸೂರ್ಯ ಅಸ್ತ ಆಗುವಾಗ ಏನು ಅನ್ಸುತ್ತೆ ಸೂರ್ಯನಿಂದ ಶಕ್ತಿ ನಾವು ಸ್ವೀಕಾರ ಮಾಡುವಂಥದ್ದು. ಇದು ಸೂರ್ಯ ಅಂತ ನಾಮದಿಂದ ಕರೆಯಲ್ಪಡುವಂಥದ್ದು. ಅದಕ್ಕೆ ಪೂರ್ವಾಣಿತು ಗಾಯತ್ರಿ ಅಂದ್ರೆ ಪ್ರಾತಃ ಕಾಲದಲ್ಲಿ ಸೂರ್ಯನಲ್ಲಿರುವಂತಹ ಶಕ್ತಿನ ಗಾಯತ್ರಿ ಅಂತ ಕರೀತೀವಿ. ಮಾತನಾನೇತು ಸಾವಿತ್ರಿ, ಮಾತನಾಡಿದ ಕಾಲದಲ್ಲಿ ಪ್ರಸಿದ್ಧವಾಗಿರುವಂತಹ ಭಾಸ್ಕರ ಮಂತ್ರದಲ್ಲಿರುವಂತಹ ಶಕ್ತಿ ಸಾವಿತ್ರಿ ಅಂತ. ಮತ್ತೆ ಸಾಯಂಕಾಲದಲ್ಲಿ ಸ್ವಯಂ ಸರಸ್ವತಿ. ಇವಾಗ ಸಾಯಂಕಾಲದಲ್ಲಿ ಸೂರ್ಯ ಅಸ್ತಾಗುತ್ತಿರುವಾಗ ಇರುವಂತಹ ಶಕ್ತಿಯೇ ಸರಸ್ವತಿ. ಅದಕ್ಕೆ ಗಾಯತ್ರಿ ಸಾವಿತ್ರಿ ಸರಸ್ವತಿ ಇದೆ ತ್ರಿಪದ ಗಾಮಿನಿ, ಇದೇ ತ್ರಿಪದ ಗಾಯತ್ರಿ. ಸೊ ತ್ರಿಪದ ಗಾಯತ್ರಿ ಅಂದ್ರೆ ಏನು ಅಂದ್ರೆ ಗಾಯತ್ರಿ ಸಾವಿತ್ರಿ ಸರಸ್ವತಿ ಈ ಮೂರೇ ತ್ರಿಪದ ಗಾಯತ್ರಿ. ಸೂರ್ಯ ಮಂಡಲ ಅಂತರ್ಗತ ಇರುವಂತಹ ಶಕ್ತಿ, ಇದನ್ನೇ ನಾವು ಉಪಾಸನೆ ಮಾಡುವಂಥದ್ದು. ಇದು ಸಾವಿತ್ರಿ. ಮತ್ತೆ ವಿಶೇಷವೇನು ಅಂದ್ರೆ ಸಾವಿತ್ರಿ ಪೂರ್ಣಿಮಾ. ಮೂರು ಪದಗಳ ನಮಗೆ ವಿಶೇಷವಾಗಿ ಗೋಚರ ಆಗುತ್ತೆ. ಮೊದಲನೇದಾಗಿ ಬಟ. ಬಟ ಅಂದರೆ ಏನು ಅಂದರೆ ಬಟವೆಂಬುದು ವೃಕ್ಷ ಭೇದ ಅಂತ. ಅಂದ್ರೆ ನಿಜವಾದ ಅರ್ಥ ಏನಪ್ಪಾ ಅಂದ್ರೆ ಬಟ ಅಂದ್ರೆ ಯಾವುದೋ ಆಶ್ರಯ ಬರುತ್ತೋ ಅದಕ್ಕೆ ಬಟ ಅಂತ ಹೆಸರು. ಅಂದ್ರೆ ಏನಪ್ಪ ವಟವೃಕ್ಷಕ್ಕೆ ಅಷ್ಟು ಪ್ರಾಧಾನ್ಯ ಇದೆ, ಅಷ್ಟು ವೈಶಿಷ್ಟ್ಯ ಅಂತ ಹೇಳ್ಬೋದು. ಆಯುರ್ವೇದಕ್ಕೆ ವಟ ಅನ್ನೋದು ಎಷ್ಟು ಮುಖ್ಯ ಅಂತಲೇ ಹೇಳ್ತೀರ. ಮಹಾವೃಕ್ಷ, ಅದಕ್ಕೆ ಒಂದು ಪರ್ಯಾಯ ಮಹಾವೃಕ್ಷ ಅಂತ. ಅಂದರೆ ವಟವೃಕ್ಷಕ್ಕಿಂತ ಇನ್ನೊಂದು ಬೃಹದಾಕಾರವಾಗಿರುವಂತಹ ವೃಕ್ಷ ಇಡೀ ಭೂಮಂಡಲದಲ್ಲಿ ಇನ್ನೊಂದಿಲ್ಲ. ನಿಜವಾಗ್ಲೂ ಹೇಳಬೇಕು ಅಂದ್ರೆ ವಟವೃಕ್ಷ ಇಡೀ ಭೂಮಂಡಲದಲ್ಲಿ ಇರುವಂತ ದೊಡ್ಡ ವಟವೃಕ್ಷ. ನಿಜವಾಗ್ಲೂ ಸ್ವಾಭಾವಿಕವಾಗಿ ಎಲ್ಲರೂ ವಟವೃಕ್ಷನೇ ಇರುವಂತದ್ದು. ಆದ್ರೆ ಅದರಿಂದ ಬರುವಂತಹ ಶಾಪಗಳನ್ನು ನಾವೆಲ್ಲ ಭೇದಿಸಿ ಒಂದು ಅವಕಾಶ ಸೃಷ್ಟಿಸಿ ಅಲ್ಲಿ ನಾವು ಭಾವಗಳನ್ನು ನಿರ್ಮಾಣ ಮಾಡಿರುವಂತದ್ದು.
ಇದೊಂದು ವಿಚಿತ್ರ. ಅದಕ್ಕೆ ಚಿತ್ರಂ ಮೂಲೆ ಚಿತ್ರಂ ಅಂದರೆ ಪ್ರಾರಂಭ ಆಗುತ್ತೆ. ಚಿತ್ರಂ ಅಂದ್ರೆ ಏನು ಅಂದ್ರೆ ವಿಚಿತ್ರಂ. ಬಟ ಬಟ ಅಂದ್ರೆ ಯಾವಾಗಲೂ ಅದಕ್ಕೆ ವಿಚಿತ್ರ ವೃಕ್ಷ ಅಂತ ಅದು ಮತ್ತೆ ಪರ್ಯಾಯ. ಯಾಕೆ ಇದಕ್ಕೆ ವಿಚಿತ್ರ ವೃಕ್ಷ ಅಂತ ಕರಿತೀವಿ ಅಂತ ಹೇಳ್ತಿದ್ರೆ, ಬಟ ವೃಕ್ಷಕ್ಕೆ ಒಂದು ವಿಶೇಷ ಏನು ಅಂದ್ರೆ, ನಾನು ಮನೆಗೆ ಒಂದು ಗುಲಾಬಿ ಹಾಕಿದ್ದೀನಿ, ಒಂದು ಪಾರಿಜಾತ ವೃಕ್ಷ ಹಾಕಿದ್ದೀನಿ, ಒಂದು ತುಳಸಿ ವೃಕ್ಷ ತುಳಸಿ ನೆಟ್ಟಿದ್ದೀನಿ ಅಂತ ಎಲ್ಲರೂ ಹೇಳುವಂಥದ್ದು ಹೇಳುವಂಥದ್ದು ನೀವು ಕೇಳಿರ್ತೀರ. ನಾನು ಬಟವೃಕ್ಷ ಬೆಳೆಸ್ತಾ ಇದ್ದೀನಿ ಅಂತ ಅಂದ್ರೆ ನಾನು ಬಟವೃಕ್ಷ ಬೆಳೆಸೋದಕ್ಕೆ ನನಗೆ ಸಾಧ್ಯನೇ ಇಲ್ಲ. ಮೊದಲನೇದಾಗಿ ಯಾರನ್ನ ಬೆಳೆಸೋದಕ್ಕೆ ಇದು ಮತ್ತೆ ಚರಕ ಗೊತ್ತಿದ್ರೆ ಗೊತ್ತಾಗುತ್ತೆ. ವೃಕ್ಷಾಯುರ್ವೇದ ವೃಕ್ಷಗಳು 4 ತರ ಚತುರ್ವಿಧಾಹ, ಏನೇನು ವನಸ್ಪತಿ, ವಾನಸ್ಪತ್ಯ, ವೀರ್ಯ, ಔಷಧಿ ಅಂತ 4 ತರ ಇರುವಂತದ್ದು. ವಟವೃಕ್ಷ ಯಾವ ಜಾತಿಗೆ ಸೇರುವಂತದ್ದು ಅಂದ್ರೆ ವನಸ್ಪತಿಗೆ ಸೇರುವಂತದ್ದು. ವನಸ್ಪತಿ ಅಂದ್ರೆ ಏನು? ಅಪುಷ್ಪೈ ಫಲಾನ್ವಿತಾಹ ಅಂದ್ರೆ ಪುಷ್ಪ ಇಲ್ಲದೆ ಫಲ. ವಟವೃಕ್ಷ ಪುಷ್ಪ ಇಲ್ಲದರೂ ಆಳಿನ ಮರ. ವಟ ಅಂದ್ರೆ ಕನ್ನಡದಲ್ಲಿ ಆಲದ ಮರ ಅಂತ. ಆಲಿನ ಮರದಲ್ಲಿ ಯಾವತ್ತಾದ್ರೂ ಹೂವು ನೋಡಿರ್ತೀರಾ ಅಂದ್ರೆ ಇಲ್ಲ. ಅದೇ ಪುಷ್ಪ ಕೆಂಪಗಿರುತ್ತೆ. ಇದು ಅದರ ವೈಶಿಷ್ಟ್ಯ. ಅಂದ್ರೆ ಪುಷ್ಪ ಇಲ್ಲದೇ ಫಲ ಕೊಡುವಂತದ್ದು. ವಟವೃಕ್ಷ ಸ್ಮರಣ ಮಾತ್ರದಿಂದಲೇ ಫಲ ನಾಯಕ ಆಗುವಂತದ್ದು. ಇದು ವನಸ್ಪತಿ. ಅದು ಇದರ ಶ್ರೇಷ್ಠತೆ ವಟವೃಕ್ಷದ್ದು. ಇಷ್ಟೇ ಅಂತೀರಾ? ನಾವು ಗಮನಿಸಿದ್ರೆ ವಟವೃಕ್ಷ ಯಾವುದೊಂದು ಹಳೆಯ ಒಂದು ಮನೆ ಇರತ್ತೆ ಅಂತ ಇಟ್ಕೊಳ್ಳಿ, ಇನ್ನೇನು ಡೆಮಾಲಿಷ್ ಆಗಬೇಕು ಅಂತ ಮನೆ ಗೋಡೆಗಳನ್ನು ವಟವೃಕ್ಷ ಬೆಳೀತಾ ಹೋಗುತ್ತೆ. ಎಲ್ಲಿ ಅವಕಾಶ, ಎಲ್ಲಿ ಬಾಚಿ ಇರ್ತಾರಂತೋ ಅಲ್ಲಿ ನಷ್ಟದ ಬೆಳೆಯುತ್ತೆ, ಇಲ್ಲ ವಟವೃಕ್ಷ ಬೆಳೀತಾ ಹೋಗುತ್ತೆ. ಯಾರಾಗಿದ್ರು ಈಗ ಬೀಜ ಅಂದ್ರೆ ವಟವೃಕ್ಷ ಸ್ವಯಂಭೂ, ಯಾವಾಗ ಉತ್ಪತ್ತಿ ಮಾಡೋದಕ್ಕಾಗಲ್ಲ. ಅದಕ್ಕೆ ಆತ್ಮಕ್ಕೆ ಸಂಕೇತ ವಟವೃಕ್ಷ. ನಾನು ಸ್ವಯಂಭೂ, ಅದಕ್ಕೆ ಯಾರು ಬೆಳೆಸ್ತೀನಿ ಅಂತ ಹೇಳಲ್ಲ. ಯಾಕೆಂದ್ರೆ ನನ್ನ ವಿರುದ್ಧ ಸಿದ್ಧಾಂತಕ್ಕೆ ವಿರುದ್ಧ ಆಗುತ್ತೆ. ನಾನು ವಟವೃಕ್ಷ ಬೆಳೆಸ್ತಾ ಇದ್ದೀನಿ ಅಂತ ಬೆಳೆಸೋದು ಇಲ್ಲ. ಯಾಕೆಂದ್ರೆ ಎಲ್ಲ ಮಹಾವೃಕ್ಷಗಳು ಅದನ್ನು ಛೇದನ ಮಾಡಿದ್ರೆ ಪಂಚಮಹಾಪಾತಕಗಳೆಲ್ಲ ಅದನ್ನು ಬರುತ್ತೆ. ಇದಕ್ಕೆ ಸಂತಾನವನ್ನ ಮಾಡಿದ್ರೆ ಅಶ್ವತ್ಥ, ದಿಗ್ಧೋರ್ಧ, ಚಿನ್ನ, ತಜ್ಜನಿಕ, ಪಾಪ ನಿವಾರಣಾರ್ಥಂ ಇದೆಲ್ಲ ಪಂಚಕವ್ಯ ಪ್ರಶ್ನೆಯನ್ನ ಮಾಡುವಾಗ ಇದನ್ನೆಲ್ಲ ಛೇದನೆ ಮಾಡೋದಾಗ್ಲಿ, ಭೇದನೆ ಮಾಡೋದಾಗ್ಲಿ, ಅದನ್ನ ಉಚ್ಚಾಟನೆ ಮಾಡೋದಾಗ್ಲಿ, ಅದನ್ನ ನಿಂದಿಸುವುದಾಗ್ಲಿ, ಅದೆಲ್ಲ ಮಹಾಪಾಪಗಳು. ಅದನ್ನೆಲ್ಲ ಉಚ್ಚಾಟನೆ ನಿಂದಿಸಿದ್ರು ಕೂಡ ಪಂಚಕಾವ್ಯ ಪ್ರಶ್ನೆ ಮಾಡಬೇಕು ಅಂತ ಶಾಸ್ತ್ರ. ಇಷ್ಟು ದೊಡ್ಡ ಪ್ರಾಧಾನ್ಯತೆ ವಟವೃಕ್ಷಕ್ಕೆ. ಅದಕ್ಕೆ ಇದು ಸ್ವಯಂಭೂ, ಶ್ರೇಯ ಬೆಳೆಯುವಂಥದ್ದು. ಒಂದು ಸತಿ ಬೆಳೆದ್ರೆ ಇವಾಗ ಸೃಷ್ಟಿ, ಯಾರು ಸೃಷ್ಟಿ ಅಲ್ಲ, ಅದಕ್ಕೆ ತಾನೇ ಸೃಷ್ಟಿಕರ್ತ. ಅದಕ್ಕೆ ಸ್ವಯಂಭೂ. ಮತ್ತೆ ಒಂದು ಸತಿ ವೃದ್ಧಿ ಆದ್ರೆ ಬೆಳೀತಾ ಬೆಳೀತಾ ಊರ್ಧ್ವಮುಖವಾಗಿ ಬೆಳೀತಾ ಹೋಗುತ್ತೆ. ಊರ್ಧ್ವಮುಖವಾಗಿ ಬೆಳೀತಾ ಏನಾಗುತ್ತೆ, ತನ್ನ ಶಾಖೆ ಮತ್ತು ಪ್ರಶಾಖಗಳನ್ನ ವೃದ್ಧಿ ಹೊಂದುತ್ತಾ ಹೋಗುತ್ತೆ. ಅಲ್ಲಿ ಬರುವಂತಹ ಕೊಂಬೆಗಳು ಏನಾಗುತ್ತೆ, ಮತ್ತೆ ಅದರಿಂದ ಆಗೋದ ಕೆಳಗಡೆ ಬರುತ್ತೆ. ಮತ್ತೆ ಬರುವಂತಹ ಬೇರು ಮತ್ತೆ ಭೂಮಂಡಲದ ಉತ್ತರ ಹೋಗುತ್ತೆ. ಇವಾಗ ಮೇನ್ ಫ್ರಂಟ್ ಏನಿದೆಯೋ ಮತ್ತೆ ನೆಕ್ಸ್ಟ್ ಜನಿತವಾಗಿರುವಂತಹ ಏರಿಯಲ್ ರೂಟ್ಸ್ ಮತ್ತೆ ಅದು ಭೂಲೋಕಕ್ಕೆ ಹೋಗಿ ಇವಾಗ ಮೇನ್ ಫ್ರಂಟ್ ಯಾವುದು, ಸಬ್ಸಿಡರಿ ಫ್ರಂಟ್ ಯಾವುದು ಗೊತ್ತಾಗಲ್ಲ. ಹಿಂಗೆ ವಿಸ್ತಾರ ಆಗ್ತಾ 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 ನಿಜವಾಗ್ಲೂ ಎಲ್ಲಿಂದ ಉತ್ಪತ್ತಿ ಆಯ್ತು ಅನ್ನೋದೇ ಗೊತ್ತಾಗಲ್ಲ. ಮೋಹ ಆಗೋಗುತ್ತೆ. ಅದೇ ರೀತಿ ಆತ್ಮನೂ ಅಷ್ಟೇ, ತಾನೇ ಸೃಷ್ಟಿ ಆಗ್ತಾನೆ. ಏಕದೇವಾದ್ವಿತೀಯಂ ಬ್ರಹ್ಮ ನಮಸ್ತೆ ಅಸ್ತು ಕಾರಣಾಯ ನಿಷ್ಕಾರಣಾಯ ಅಖಿಲ ಕಾರಣಾಯ ಅಂತೆಲ್ಲ ಬರುತ್ತೆ. ಅಂದ್ರೆ ಅವನೇ ಎಲ್ಲದಕ್ಕೂ ಕಾರಣ. ಆದ್ರೆ ತನ್ನ ಮಾಯಾಶಕ್ತಿಯಿಂದ ಅತೀತನಾಗಿ ತಾನು ಗೊತ್ತಾಗದೇ ಇಲ್ಲ. ಎಲ್ಲರೂ ಯಾವುದು ಕೂಡ ಯಾವುದೊಂದು ಹುಡುಕಕ್ಕೆ ಆಗಲ್ಲ ವಟವೃಕ್ಷದ್ದು. ಇದು ಮತ್ತೆ ಇನ್ನೊಂದು ವೈಶಿಷ್ಟ್ಯ. ಅದೇ ರೀತಿ ಆತ್ಮನೂ ಅಷ್ಟೇ, ಈ ಜಗತ್ತನ್ನ ತನ್ನ ಮನೋಶಕ್ತಿಯಿಂದ ಸೃಷ್ಟಿ ಮಾಡಬೇಕು. ನಿಜವಾಗ್ಲೂ ಜಗತ್ತಲ್ಲೇ ಅರ್ಪಿಸಿಕೊಂಡಿದೆ. ಅದ್ರ ಯಾವ್ದು ಆತ್ಮ ಅಂತ ನಮ್ಗೆ ಗೊತ್ತಾಗಲ್ಲ. ಶರೀರ, ಇಂದ್ರಿಯ, ಮನಸ್ಸು ಅಂತ ಪಂಚಭೂತಾತ್ಮಕ ದೇಹದಲ್ಲಿ ನಾವು ಮಾತಾಡ್ತೇವೆ, ವ್ಯವಹರಿಸ್ತೇವೆ. ಆತ್ಮಸ್ವರೂಪದಲ್ಲಿ ನಾವು ವ್ಯವಹಾರ ಮಾಡುವುದಿಲ್ಲ. ಅದೇ ರೀತಿ ವಟವೃಕ್ಷನೂ ಅಷ್ಟೇ, ತನ್ನ ಮುಂಗಲಿಂದ ವಿವಿಧವಾಗಿ ವ್ಯಾಪಿಸಿ ತನ್ನ ಮೂಲನೇ ಗೊತ್ತಾಗ್ತಿಲ್ಲ ಮಾಡುವಂಥದ್ದು ವಟವೃಕ್ಷ. ಅದಕ್ಕೆ ವಿಚಿತ್ರ ವೃಕ್ಷ ಅಂತ. ಮತ್ತೆ ಯಾರೇ ಹೋಗಿ ಅಂದ್ರೆ ವಟವೃಕ್ಷಕ್ಕೆ ಚಂಡಾಲ ಆಗಿರ್ಬೋದು, ಭುಜ ಆಗಿರ್ಬೋದು, ಕ್ಷತ್ರಿಯ ಆಗಿರ್ಬೋದು, ವೈಶ್ಯ ಆಗಿರ್ಬೋದು, ವೈಶ್ಯನೂ ಆಗಿರ್ಬೋದು, ಯಾರು ನಾನು ಆಶ್ರಯ ಕೊಡೋದಿಲ್ಲ ಅಂತ ತಿರಸ್ಕಾರ ಮಾಡೋದಿಲ್ಲ. ಭಗವಂತನು ಅದೇ ರೀತಿ ಯಾರೇ ಶರಣಾಗು ಅಂದ್ರೆ ಎಲ್ಲರಿಗೂ ಆಶ್ರಯ ಕೊಡ್ತಾರೆ. ನನಗೆ ವಟವೃಕ್ಷ ಹೋಗ್ಬಿಟ್ಟು ಅಯ್ಯೋ ಬಾರೋ ಬಾರೋ ಅಂತ ಆಶ್ರಯ ಕೊಡುವಂಥದ್ದಿಲ್ಲ. ಅದೇ ರೀತಿ ಅದಕ್ಕೆ
ಯಜುರ್ವೇದ ಹೇಳುತ್ತೆ ನಮೋ ವೃಕ್ಷೇಭ್ಯೋ ಹರಿಕೇಶೇಭ್ಯೋ ವೃಕ್ಷಸ್ವರೂಪದಲ್ಲಿರುವಂತಹ ಈಶ್ವರನಿಗೆ ನಮಸ್ಕಾರ. ಅದಕ್ಕೆ ನಮೋ ವೃಕ್ಷೇಭ್ಯೋ ಯಜುರ್ವೇದ ರುದ್ರನ ರೂಪದಲ್ಲಿ ಇರುವಂಥದ್ದು ವೃಕ್ಷಸ್ವರೂಪದಲ್ಲಿರುವಂತಹ ವೃಕ್ಷ ಈಶ್ವರನಿಗೆ ನಮಸ್ಕಾರ. ಮತ್ತೆ ಮತ್ಸ್ಯಪುರಾಣ ಹೇಳುತ್ತೆ ಒಂದು ವೃಕ್ಷಕ್ಕೆ ಸರಿಸಮಾನ ಏನು ಅಂದ್ರೆ ದಶಕೋಪ ಸಮೋವಾಪಿ ದಶವಾಪಿ ಸಮೋಗ್ರಹ ದಶದುರ್ಗ ಸಮಂತುಗ್ರಹ ದಶಪುತ್ರ ಸಮೋತುರ್ಮಃ ಅಂತ ಮತ್ಸ್ಯಪುರಾಣ ಹೇಳುವಂಥದ್ದು. ಅಂದ್ರೆ 10 ಜನ ಮಕ್ಕಳಿಗೆ ಒಂದು ಸರಿಸಮಾನ ಯಾರು ಅಂದ್ರೆ ಒಂದು ವೃಕ್ಷ. ಐಕ್ಯ ವೃಕ್ಷ ಇದ್ದರೆ ಒಂದು ಅಷ್ಟು ಪ್ರಾಧಾನ್ಯತೆ ಕೊಟ್ಟಿರುವಂಥದ್ದು. ಅದಕ್ಕೆ ವಟವೃಕ್ಷ ಇಷ್ಟು ವಿಸ್ತಾರವಾಗಿರುವಂಥದ್ದಕ್ಕೆ ದೊಡ್ಡ ಆಲದ ಮರ ಪದ ಕೇಳುತ್ತಿವೆ. ಅಂದ್ರೆ ಎಷ್ಟು ವಿಸ್ತಾರವಾಗುತ್ತೆ ಅಂದ್ರೆ ನಮ್ಮ ಕರ್ನಾಟಕ ದೇಶದಲ್ಲೇ ಇಲ್ಲಿಂದ ಸರಿಸುಮಾರು 25 ಕಿಲೋಮೀಟರ್ ದೂರದಲ್ಲಿ ದೊಡ್ಡ ಮರ ಇದೆ. ರಾಮನದಿಗೆ ಆ ಕಡೆ ಬರುವಾಗ ರಾಮನಗರ ಕಡೆ ಹೋಗುವಾಗ ಅದು ನಮ್ಮ ಪುಣ್ಯ ವಿಶೇಷಣೆ ಅಂತ ಭಾವಿಸ್ತೇವೆ. ಯಾಕೆಂದ್ರೆ ವಟ ಯಾರು ಅಂದ್ರೆ ಅಶ್ವತ್ಥ ಸಾಕ್ಷಾತ್ ವಿಷ್ಣುವು, ಅದಕ್ಕೆ ಅಶ್ವತ್ಥ ನಾರಾಯಣ ಅಂತ ಹೇಳುವಂಥದ್ದು. ಅಂದ್ರೆ ಅಶ್ವತ್ಥ ವೃಕ್ಷ ಸಾಕ್ಷಾತ್ ಶ್ರೀ ಮಹಾವಿಷ್ಣು. ಅದಕ್ಕೆ ಮೂಲತು ಬ್ರಹ್ಮರೂಪಾಯ ವಿಷ್ಣುರೂಪಿಣಿ ಶಿವರೂಪಾಯ ವೃಕ್ಷರಾಜಾಯೇ ನಮಃ ಅಂತ ಹೇಳುವಂಥದ್ದು. ಮತ್ತೆ ವಟ ಯಾರು ಅಂದ್ರೆ ಸಾಕ್ಷಾತ್ ರುದ್ರಃ, ವಟ ಸಾಕ್ಷಾತ್ ರುದ್ರಃ, ವಟ ಸಾಕ್ಷಾತ್ ರುದ್ರ ಸ್ವರೂಪರು. ಮತ್ತೆ ಬ್ರಹ್ಮ ಯಾರು ಅಂದ್ರೆ ಪಲಾಶ, ಪಲಾಶ ಸಾಕ್ಷಾತ್ ಬ್ರಹ್ಮ. ಇವರನ್ನ ದರ್ಶನ ಮಾಡುವುದರಿಂದ, ಸ್ಪರ್ಶನ ಮಾಡುವುದರಿಂದ ಮತ್ತು ಪೋಷಣೆ ಮಾಡುವುದರಿಂದ ಅಂದ್ರೆ ಅದಕ್ಕೆ ನೀರು ಹಾಕುವುದರಿಂದಾಗಲಿ ಅದೆಲ್ಲ ಸರ್ವ ಪಾಪೈ ವಿಮುಚ್ಯತೆ ಅಂತ ಹೇಳುತ್ತೆ. ಇವತ್ತು ದೇವರ ಅನುಗ್ರಹದಿಂದ 3 ವೃಕ್ಷಗಳನ್ನು ನೋಡಿ ತ್ರಿಮೂರ್ತಿ ಸ್ವರೂಪವನ್ನು ನಾವು ದರ್ಶನ ಮಾಡೋಣ. ಆಯ್ತಾ? ವಟವೃಕ್ಷ, ಪಲಾಶ, ಅಶ್ವತ್ಥ 3 ವೃಕ್ಷಗಳು ದರ್ಶನ ನಾವು ಮಾತ್ರ ದರ್ಶನ ಮಾಡಿ ಆಮೇಲೆ ಪ್ರದೋಷದ ಆಮೇಲೆ ಮನೆಯನ್ನು ನಿರ್ವಹಿಸೋಣ. ಇಲ್ಲಿಗೆ ಸಾವಿತ್ರಿ ಮತ್ತೆ ಏನು ಅಂದ್ರೆ ವಿರಿಂಚಿ ನಾರಾಯಣ ಶಂಕರಾತ್ಮನೆ. ನಾರಾಯಣಾಗಿ ವಿರಿಂಚಿ ಅಂದ್ರೆ ಏನು ಬ್ರಹ್ಮನಿಗೆ ವಿರಿಂಚಿ ಅಂತ ಕರೆಯುವಂಥದ್ದು. ವಿರಿಂಚಿ ನಾರಾಯಣ ಶಂಕರಾತ್ಮನೆ. ಸಾವಿತ್ರಿ ದೇವಿ ಯಾರು ತ್ರಿಮೂರ್ತಿ ಸ್ವರೂಪ ಅಂದ್ರೆ ಬ್ರಹ್ಮ ವಿಷ್ಣು ಮಹೇಶ್ವರ 3 ತ್ರಿಮೂರ್ತಿಗಳ ಅನುಗ್ರಹ ಏಕಕಾಲಕ್ಕೆ ನಮ್ಗೆ ಸಿಗಬೇಕು ಅಂದ್ರೆ ಯಾವ ಉಪಾಸನೆ ಮಾಡಬೇಕು, ಯಾರ್ಯಾರು ಪ್ರಾರ್ಥನೆ ಮಾಡಬೇಕು ಅಂತ ಹೇಳಿದ್ರೆ ಸಾವಿತ್ರಿ ದೇವಿಯ ಅನುಗ್ರಹದಿಂದ ತ್ರಿಮೂರ್ತಿಗಳ ಶಕ್ತಿ ಅನುಗ್ರಹಗಳು ಸಿಗುವಂಥದ್ದು. ಅದಕ್ಕೆ ಅಂತ ಶ್ರೀರಾಮನಿಗೆ ಅಗಸ್ತ್ಯ ಮಹರ್ಷಿಗಳು ನಮಸ್ಸವಿದ್ರೆ ವಿರಿಂಚಿ ನಾರಾಯಣ ಶಂಕರಾತ್ಮನೆ ಅಂತ ಹೇಳುವಂಥದ್ದು. ಸಾವಿತ್ರಿ ಯಾರು ಅಂದ್ರೆ ಸಾಕ್ಷಾತ್ ವಿರಿಂಚಿ ನಾರಾಯಣ ಮತ್ತು ಶಂಕರಾತ್ಮ ಸ್ವರೂಪರಾದವರು ಅಂತ ಅರ್ಥ. ಇಲ್ಲಿಗೆ ಸಾವಿತ್ರಿ ಆಗಿ ವಟ ಏನು ಮತ್ತೆ ಸಾವಿತ್ರಿ ಬಗ್ಗೆ ನಮಗೆ ಆಯುರ್ವೇದದಲ್ಲಿ ಎಲ್ಲಿ ಉಲ್ಲೇಖ ಇದೆ ಎಂಬ ಪ್ರಶ್ನೆಗೆ ಸಾವಿತ್ರಿ ಬಗ್ಗೆ ವಿಶೇಷವಾಗಿ ಒಂದು ಚರಕ ಸಂಹಿತೆ ಚಿಕಿತ್ಸಾ ಸ್ಥಾನದಲ್ಲಿ ಅದರಲ್ಲೂ ಚಿಕಿತ್ಸಾ ಸ್ಥಾನ 3ನೇ ಪಾದ ಕರಪಚೀನಿಯ ರಸಾಯನ ಪಾದದಲ್ಲಿ ಅಲ್ಲಿ ಆಮನತ್ವ ರಸಾಯನ ಪ್ರಕರಣದಲ್ಲಿ ಸಾವಿತ್ರಿ ದೇವಿಯನ್ನು ಅನುಗ್ರಹ ಮಾಡಬೇಕು, ನಾವು ಪ್ರಾರ್ಥನೆ ಮಾಡಬೇಕು. ಅವಾಗಲೇ ಏನಾಗುತ್ತೆ ಅಂತ ಹೇಳ್ತಾರೆ. ಅದರ ಪರಿಸ್ಥಿತಿ ನಾವು ಗಮನಿಸಿದ್ರೆ ದಿವ್ಯ ಸಹಸ್ರ ಸಂವತ್ಸರ ಪಶ್ಯತಿ ಅಂತ ಹೇಳುತ್ತೆ. ಅಂದ್ರೆ ದಿವ್ಯ ಸಹಸ್ರ ಸಂವತ್ಸರಗಳು ಸಾವಿತ್ರಿ ದೇವಿ ಅನುಗ್ರಹದಿಂದ ನೀವು ಬದುಕಬಹುದು. ಯಾರು ಹೇಳ್ತಾ ಇರುವಂತದ್ದು? ಸಾಕ್ಷಾತ್ ಚರಕಾಚಾರ್ಯ ಹೇಳುವಂಥದ್ದು. ಇದು ಸಾವಿತ್ರಿ ದೇವಿ ಕೊಡುವಂತಹ ಪ್ರಾಧಾನ್ಯತೆ. ನಮ್ಮ ಆಯುರ್ವೇದಾಚಾರ್ಯ ಆಗಿರುವಂತಹ ಚರಕ ಅಷ್ಟೇ ಅಂದಿರಲ್ಲ. ಇನ್ನು ಅಷ್ಟಾಂಗ ಸಂಗ್ರಹಕ್ಕೆ ಬಂದ್ರೆ ಅಷ್ಟಾಂಗ ಸಂಗ್ರಹ ಪೂರ್ವ ಹೇಳಿರುವಾಗೆ ಸಾಕ್ಷಾತ್ ಲಲಿತಾದೇವಿ ಪರಮ ಉಪಾಸಕ. ಲಲಿತಾದೇವಿ ಅಷ್ಟು ಕೊಟ್ಟಿರುವಂತಹ ಉಪಾಸನಾ ಮಂತ್ರಗಳಾಗ್ಲಿ ಅಷ್ಟು ವಿದ್ಯೆ ಆಗ್ಲಿ ಇನ್ನು ಯಾವ ಆಯುರ್ವೇದಾಚಾರ್ಯನೂ ಗೊತ್ತಿಲ್ಲ. ಇದು ಸಿದ್ಧಾಂತ. ಅಷ್ಟು ಯಾವ ಬೇಕು ನಮಗೆ ಗಂಗಾವತರ ನೋಡಿ, ಗಂಗಾ ಮಹಾತ್ಮ ಆಯುರ್ವೇದ ಗಂಗಾ ಎಂಬ ಭಕ್ತಿಯಿಂದ ಶ್ರೇಷ್ಠತೆಯಿಂದ ಅಲ್ಲೂ ಅಷ್ಟೇ ಗಂಗಾವತಿ ಕೊಟ್ಟಿರುವಂತ 7 ಸತಿ ಗಂಗಾ ಮಹಾತ್ಮೆ ತಿಳಿಸ್ತಾನೆ ವಾಗ್ಭಟಾಚಾರ್ಯರು. ಮತ್ತೆ ಇವತ್ತು ಸಾವಿತ್ರಿ ದೇವಿ ಬಗ್ಗೆ ಮಾತಾಡೋ 5 ಸತಿ ಸಾವಿತ್ರಿ ನಾನು ಅಷ್ಟಾಂಗ ಸಂಗ್ರಹ ಅನ್ಸುತ್ತೆ. ಇದು ಮತ್ತೆ ಅಷ್ಟಾಂಗ ಸಂಗ್ರಹ ಕೊಡುವಂತಹ ಭಕ್ತಿ ಮತ್ತೆ ಪ್ರಾಧಾನ್ಯತೆ ಸಾವಿತ್ರಿ ದೇವಿಗೆ. ಎಲ್ಲಿ ಹೇಳ್ತೇನೆ ಅಂದ್ರೆ ದೃಷ್ಟಿ ದೋಷ ಅಂತ ಒಂದು ಆಹಾರ ಸೇವೆಯಲ್ಲಿ ಇರುವಂತದ್ದು. ಇದನ್ನ ಎಷ್ಟೊಂದು ಸಾರಿ ನಾವು ಮಾತಾಡಿದ್ದೀವಿ. ಮತ್ತೆ ಆ ದೃಷ್ಟಿ ದೋಷ ನಿವಾರಣೆ ಆಗಬೇಕು ಅಂದ್ರೆ ಯಾರಿಗೆ ಸಮರ್ಥನೆ ಇರುವಂತದ್ದು ಅಂತ ಹೇಳಿದ್ರೆ ವಾಗ್ಭಟಾಚಾರ್ಯ ಕೊಡುವಂತದ್ದು ಸಾವಿತ್ರೇನ ಮಂತ್ರೇನ ಅಭಿಷೇಚನೆ ಅಂತ ಹೇಳ್ತಾರೆ. ಅಂದ್ರೆ ವಿಷಯದಿಂದ ದೃಷ್ಟಿಯಾಗಿದ್ರೆ ಇದೆಲ್ಲಿ ಹೇಳ್ತಾರೆ? ಅನ್ನರಕ್ಷಾ ಅಧ್ಯಾಯದಲ್ಲಿ ಇರುವಂತದ್ದು. ಸೂತ್ರಸ್ಥಾನ 8ನೇ ಅಧ್ಯಾಯ ಅನ್ನರಕ್ಷಾ ಅಧ್ಯಾಯ.
ಇದು ಅಷ್ಟಾಂಗ ಸಂಗ್ರಹದಲ್ಲಿ ಹೃದಯದಲ್ಲ. ಅಲ್ಲಿ 2 ಲಕ್ಷ ಅಧ್ಯಾಯದಲ್ಲಿ ವಿಷದಿಂದ ದೂಷಿತವಾಗಿದ್ದರೆ ಸೇವಿಸುವಂತಹ ಆಹಾರ ಅನ್ನ, ಅವಾಗ ಆ ವಿಷ ನಿರ್ವಿಷ ಆಗಬೇಕು ಅಂದ್ರೆ ಒಂದು ಮಂತ್ರದಿಂದ ಪರಿಶೀಲನೆ ಮಾಡಿ ಅದಕ್ಕೆ ಸೇವನೆ ಮಾಡಿದ್ರೆ ಎಂತ ಘೋರ ವಿಷ ಆಗಿದ್ರು ಅದು ನಿರ್ವಿಷ ಆಗಿ ನನಗೆ ಆರೋಗ್ಯನೇ ಕೊಡುತ್ತೆ, ದುಷ್ಟಗಳನ್ನು ಇರುವುದಿಲ್ಲ ಅಂತ ಹೇಳಿದ್ರೆ. ಮತ್ತೆ ಯಾವ ಮಂತ್ರ ಮಾಡುತ್ತೆ ಅಂದ್ರೆ ಸಾವಿತ್ರಿ ಮಂತ್ರ ಮಾತ್ರನೇ ಮಾಡುತ್ತೆ. ಏನಂದ್ರೆ ಸಾವಿತ್ರಿ ಮಂತ್ರ ಅಂದ್ರೆ ಸಾವಿತ್ರಿ ಎಂಬ ನಾಮವೇ ಮಹಾಮಂತ್ರ. ಸಾವಿತ್ರಿ 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 ತ್ರಿಮಾತ್ರ, ಇದಕ್ಕೆ ತ್ರಿಪದ ಸಾವಿತ್ರಿ ಅಂತ. ಇದೇ ಮಹಾಮಂತ್ರ, ನಾಮವೂ ಮಂತ್ರ. ಸಾವಿತ್ರಿಗೆ ಸಾರ್ಥಾತ್ಮಕ ಅಲ್ಲಿ ಸಾವಿತ್ರಿಯ ಅಭಿಮಂತ್ರಣ ಮಾಡಿದ್ರೆ ಎಲ್ಲರಿಗೂ ಸಾವಿತ್ರಿ 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 ಅಂತ ಅಭಿಮಂತ್ರಣ ಮಾಡಿದ್ರೆ ಅವಾಗ ನಿರ್ವಿಷ ಆಗತ್ತೆ ಅಂತ ಕೊಡುವಂತಹ ತೀರ್ಪು. ಇಷ್ಟೇ ಅಲ್ಲ, ದುಸ್ವಪ್ನಗಳು ಈ ಪ್ರಕರಣದಲ್ಲಿ ಕೆಟ್ಟು ಕೆಟ್ಟು ಕನಸುಗಳು ಬರ್ತಾ ಇದ್ರೆ ತಜ್ಜನಿತವಾಗಿರುವಂತಹ ಫಲಗಳು ನಿವಾರಣೆ ಆಗಬೇಕು ಅಂದ್ರೆ ಯಾವ ಕೃಷ್ಣ ದೇವತೆ ಅಂತ ಹೇಳಿದ್ರೆ ಮತ್ತೆ ಅಷ್ಟಾಂಗ ಸಂಗ್ರಹ ಕೈಗೊಳ್ಳುವುದು. ಅದೇ ಸುಶ್ರುತನೂ ಅಷ್ಟೇ. ಅಲ್ಲಿ ಏನಂತ ಸಾವಿತ್ರಿ ಎಂಬ ನಾಮಕ್ಕೆ ಗಾಯತ್ರಿ ಎಂಬ ಪದ ಉಪಯೋಗಿಸಿ ತ್ರಿಪದ ಗಾಯತ್ರಿ ಅಂತ ಹೇಳ್ತಾನೆ ಸುಶ್ರುತಾಚಾರ್ಯರು. ಆದರೆ ವಾಗ್ಭಟಾಚಾರ್ಯರು ಅದೇ ದುಸ್ವಪ್ನ ಪ್ರಕರಣದಲ್ಲಿ ಸಾವಿತ್ರಿ ನಾಮವನ್ನ ಜಪ ಮಾಡುವುದರಿಂದ ದುಸ್ವಪ್ನಗಳೆಲ್ಲನೂ ನಿರ್ವೀರ್ಯ ಆಗತ್ತೆ ಅಂತ ಹೇಳ್ತಾರೆ. ಮತ್ತೆ ಸಾವಿತ್ರಿ ದೇವಿ ಕೊಡುವಂತಹ ಪ್ರಾಧಾನ್ಯತೆ ವಾಗ್ಭಟಾಚಾರ್ಯರು. ಇನ್ನೆಲ್ಲಿ ಅಂದ್ರೆ ಸ್ನಾನ ವಿಧಿಯ ಅಧ್ಯಾಯ ಅಂತ ಒಂದು ಅಧ್ಯಾಯ, ಉತ್ತರ ನಂತರ 5ನೇ ಅಧ್ಯಾಯದಲ್ಲಿ ಬರುವಂಥದ್ದು ಸ್ನಾನ ವಿಧಿಯ ಅಧ್ಯಾಯ ಅಂತ. ಆ ಬಗ್ಗೆ ಎಲ್ಲ ಕಲಶಗಳನ್ನೆಲ್ಲನೂ ಆಹ್ವಾನ ಮಾಡಿದ್ದೀವಿ. ಪ್ರತಿಯೊಂದು ಅಪ್ಸು ವೈ ಲೋಕ ವೈ ಅಪ್ಸು ಲೋಕ ಪ್ರತಿಷ್ಠಿತಾಃ ಆಪೋ ವೈ ಪ್ರೇಷಚಮ್ಮ ವೇಷಚಮೇವಾಸ್ಮೈ ಕರೋತಿ ಎಂದು ಬೇರೆ ಮತ್ತು ಇತ್ಯಾದಿ ಬೇರೆ ಮಂತ್ರಗಳಿಂದ ಇಮಮ್ಮೆ ಇಂದ್ರಾಯ ಗುಣ ಇತ್ಯಾದಿ ಮಂತ್ರಗಳಿಂದ ಅಷ್ಟೇ ನಂದಿನಿ ನಳಿನಿ ಸೀತಾ ಮಾಲಿನಿ ಚ ಮಹಾಭಗ ವಿಷ್ಣುಪಾದ ಸಂಭೋಗ ಗಂಗಾ ತ್ರಿಪದಗಾಮಿನಿ ಭಾಗೀರಥಿ ಭೋಗವತಿ ಜಾಹ್ನವಿ ತ್ರಿದಶೇಶ್ವರಿ ಅಂತ 12 ನಾಮಗಳಿಂದ ರಕ್ಷಿಸಿ ಮತ್ತೆ ಸಾವಿತ್ರಿ ಗಂಗಾ ಉಮಾ ಅಂತ ಹೇಳಬೇಕು. ಮತ್ತೆ ಆ ಸಾವಿತ್ರಿ ಮಂತ್ರ, ಆ ಸಾವಿತ್ರಿ ದೇವಿಗೆ ಸ್ಮರಣೆ ಮಾಡಬೇಕು. ಅದೇ ರೀತಿ ಅದರಲ್ಲಿ ಗ್ರಹಚುಷ್ಟವಾಗಿರುವಂತಹ ಬಾಲಕರಿಗೆ ಸ್ನಾನ ಮಾಡಿದ್ರೆ ಗ್ರಹಗಳೆಲ್ಲ ವಿಮೋಚನೆ ಆಗುತ್ತೆ ಅಂತ ಗೃಹ ಪ್ರಕರಣದಲ್ಲಿ ಸ್ನಾನ ವಿಧಿಯ ಅಧ್ಯಾಯದಲ್ಲಿ ವಾಗ್ಭಟಾಚಾರ್ಯರು ಮತ್ತೆ ಸಾವಿತ್ರಿ ದೇವಿಯನ್ನು ಸ್ಮರಣೆ ಮಾಡಿರುವಂಥದ್ದು. ಎಷ್ಟು ಪ್ರಾಧಾನ್ಯತೆ ಆಯುರ್ವೇದಾಚಾರ್ಯರಾಗಿರುವಂತಹ ವಾಗ್ಭಟಾಚಾರ್ಯರು ಕೊಡುವಂಥದ್ದು ಸಾವಿತ್ರಿ ದೇವಿಗೆ. ಇವಾಗ ನಾವು ಮತ್ತೆ ವಟವೃಕ್ಷ ಬಂದ್ರೆ ವಟ ಸಾಕ್ಷಾತ್ ರುದ್ರ ಸ್ವರೂಪ ಅಂತ ನೋಡಿದ್ವಿ. ಅದಕ್ಕೆ ರುದ್ರ ಮೂಲತಃ ಇರುವಂತಹ ಸ್ವರೂಪ ಯಾವುದು? ಗುರು ಸ್ವರೂಪ. ಅದಕ್ಕೆ ಶಿವಾಯ ಗುರವೇ ನಮಃ ಅಂತ, ಶಿವಕ್ಕೆ ಗುರು ಸ್ವರೂಪ ಅಂತ. ಅದಕ್ಕೆ ಯಾವಾಗ ಶಿವಾಯ ಗುರವೇ ನಮಃ ಅಂತ ಸ್ಮರಣೆ ಮಾಡ್ತಾ ಇರಬೇಕು. ಅಂತಹ ಗುರು ಸ್ವರೂಪನಾಗಿರುವಂತಹ ಶಿವ ಎಲ್ಲಿರ್ತಾನೆ ಅಂದ್ರೆ ಶಿವ ಅಂದ್ರೆ ಆತ್ಮಸ್ಪಸ್ತು ಅಂತ. ಬರೀ ತಿನ್ನೋಕೆ ತಿಳ್ಕೊಂಡಿರೋ ಹಾಕಿರುವಂತವನು ಆಗಿಲ್ಲ ಹಾಗೆ ಅಲ್ಲ ಶಿವ. ಶಿವ ಅಂದ್ರೆ ಬೇರೆ ಭಾಷೆಯಲ್ಲಿ ಕ್ಷೇಮೆ ಮುಂಗಡೆ ಮೋಕ್ಷೇಚ ಅಂತ ಶಿವ ಅಂದ್ರೆ. ಅದಕ್ಕೆ ಭಗವಾನ್ ಶಿವ ಉಪಯೋಗಿಸ್ತೀನೋ ಅದೆಲ್ಲ ಅರ್ಥಮಾಡಿಕೊಂಡಿರುವಂಥದ್ದು. ಇಂಥ ಆತ್ಮವಸ್ತು ಎಲ್ಲಿ ಕೂತ್ಕೊಂಡಿರ್ತಾನೆ ಅಂತ ಹೇಳಿದ್ರೆ ವಟವೃಕ್ಷದ ಕೆಳಗಡೆ ಇರ್ತಾನೆ. ವಟವೃಕ್ಷನೇ ತಗೊಂಡಿರೋಣ ಅಂದ್ರೆ ಪೂರ್ವ ನಾವು ವ್ಯಾಖ್ಯಾನ ಮಾಡಿದ್ರಲ್ಲ, ವಟವೃಕ್ಷ ಎಂಬುದು ಸ್ವಯಂಭೂ ಅತ್ಯಂತ ವಿಸ್ತಾರವಾಗಿರುವಂಥದ್ದು. ಆತ್ಮನೂ ಅಷ್ಟೇ. ಅದಕ್ಕೆ ಸಕಲ ವ್ಯಾಪ್ನೋಗಿ ಆತ್ಮ, ಎಲ್ಲ ಕಡೆ ವ್ಯಾಪಿಸಿರುವಂಥದ್ದೇ ಆತ್ಮ. ಇದೇ ನಿವೃತ್ತಿ ಸಿದ್ಧಾಂತ ಪದಾರ್ಥ ವಿಜ್ಞಾನದಲ್ಲಿ ಸಕಲ ವ್ಯಾಪ್ನೋಗಿ ಆತ್ಮ. ಮತ್ತೆ ವಟ ವ್ಯಾಪ್ತಿಗೆ ವಟಕ, ವ್ಯಾಪಕವಾಗಿ ಇರುವಂಥದ್ದೇ ವಟ. ಅದಕ್ಕೆ ಒಂದು ಸತಿಗೆ ಕಾಶಿ ಹತ್ರ ಹೋಗಿದ್ರೆ, ಕಾಶಿ ಪ್ರಯಾಗ ಅಲ್ಲೆಲ್ಲ ತ್ರಿವೇಣಿ ಸಂಗಮ ಎಲ್ಲ ಮುಗಿಸ್ಕೊಂಡು ಗಯಾ, ಬೋಧಗಯ ಮತ್ತೆ ಕಾಶಿ ಅಲ್ಲೆಲ್ಲ ನೇಪಾಳ ಅಲ್ಲೆಲ್ಲ ಹೋಗಿರುವಂಥದ್ದು ಯಾತ್ರೆ, ಕಾಶಿ ಯಾತ್ರೆ. ಕಾಶಿ ಯಾತ್ರೆಗೆ ಹೋಗಿರುವಾಗ ಅಲ್ಲಿ ಸ್ಥಳ ಪುರಾಣ ಏನೇನು ಗೊತ್ತಾ? ಗಯಾದಲ್ಲಿ ಪಿತೃಕಾರ್ಯಗಳು ಮಾಡುವಂಥದ್ದು ಎಲ್ಲರೂ ಕೇಳಿದ್ರು. ಗಯಶ್ರಾದ್ದ ಗಯಾಶ್ರಾದ್ದ ಅಂತಾನೆ ಕರೆಯುವಂಥದ್ದು. ಗಯಾನ ನಾವು ಸ್ಮರಣೆ ಮಾಡೋದ್ರಿಂದಲೇ ಪಿತೃದೇವತೆಗಳೆಲ್ಲ ಸಂತೃಪ್ತಿ ಹೊಂದುತ್ತಾರೆ. ಇಂಥ ಗಯಾಶ್ರಾದ್ದ ಅಂತ. ಗಯಾಶ್ರಾದ್ದ ಮಾಡಿದ ಮೇಲೆ ಅಲ್ಲಿ ಏನಾಗುತ್ತೆ, ಪಿಂಡ ಪ್ರದಾನ ಮಾಡಿದ ಮೇಲೆ ಅಲ್ಲಿ ಆ ಅಂಗಗಳು ಎಲ್ಲಿರ್ತಾರೆ ಅಂತ ಹೇಳಿದ್ರೆ ಅದೆಲ್ಲ ವಟವೃಕ್ಷ ಇದೆ. ಒಂದು ಮಹಾ ವಟವೃಕ್ಷ ಇದೆ. ಆ ವಟವೃಕ್ಷದ ಬುಡದಲ್ಲಿ ಇರ್ತಾರೆ.
ಅಲ್ಲಿ ಇರುವಂತಹ ಪುರೋಹಿತರು ಪಂಡಿತರು ದಾರ್ಶನಿಕರು ದಯ ಪಂಡಿತರು ಏನ್ ಹೇಳ್ತಾರೆ ಅಂದ್ರೆ ಈ ಯಾವ ವಟವೃಕ್ಷ ಇದ್ದೋ ಇದೇ ವಟವೃಕ್ಷದ ಮೂಲ ಕಾಶಿಯಲ್ಲೂ ಇರುವಂತದ್ದು ಸರಿಸುಮಾರು 2500-600 ದೂರದಲ್ಲಿರುವಂತಹ ಕಾಶಿಗೆ ಗಯಾಗ ಅಲ್ಲಿರುವಂತಹ ವಟವೃಕ್ಷವೂ ಇದೆ ಅಂತ ಹೇಳುವಂತದ್ದು. ಇದರಿಂದಲೇ ಗೊತ್ತಾಗುತ್ತೆ. ಮತ್ತೆ ಏನು ಅಂದ್ರೆ ಮುಂದೆ ಯಾವುದು ಅಂತ ಚರ್ಚೆ ಇದೆ. ವಟವೃಕ್ಷ ಇದೆ, ಅಲ್ಲೇ ಕಾಣಿಸ್ತಾ ಹೋಗ್ತಾ ಇರುವಂತಹ ಕೊಂಬೆಗಳು ಅಲ್ಲಿ ಕೆಳಗಡೆ ಗುಣ ಆಯಿತು. ಅದಕ್ಕೆ ಮತ್ತೆ ಈ ಜಾಗದಲ್ಲಿ ಒಂದು 600 ಕಿಲೋಮೀಟರ್ ಅದೆಲ್ಲ ಛೇದನ ಮುಟ್ಟಿ ನಾವು ಬದುಕ್ತಾ ಇದ್ದೀವಿ. ಮತ್ತೆ ಎಲ್ಲಿ ಬದುಕ್ತಾ ಇದ್ದೀವಿ? ವಟವೃಕ್ಷ ಆಶ್ರಯದಲ್ಲೇ ಬದುಕ್ತಾ ಇದ್ದೀವಿ. ಅದಕ್ಕೆ ನಾವು ಎಲ್ಲಿದ್ದೀವಿ? ಆತ್ಮದಲ್ಲೇ, ಜಗತ್ತಲ್ಲೇ ಇದ್ದೀವಿ. ಆ ಜಗತ್ತಿದೆ, ಆತ್ಮದಲ್ಲೇ ಇದೆ. ಇದು ವಟವೃಕ್ಷ ಅಂದ್ರೆ